ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ ಸ್ನೇಹಿತರೆ. ಸೊ ಈ ಸುತ್ತೋಲೆ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಹಂಚ್ಕೋತಾ ಇದ್ದೀನಿ. ನೋಡಿ, ಇದೇ 20/12/2025 ಈ ಸುತ್ತೋಲೆ ಹೊರಡಿಸಿರ್ತಕ್ಕಂಥದ್ದು ಪಿಂಚಣಿ ಅಂದರೆ ಪರಿಷ್ಕೃತ ಪಿಂಚಣಿಯ ಪ್ರಸ್ತಾವನೆಗೆ ಸಂಬಂಧಪಟ್ಟಂಥ ಸುತ್ತೋಲೆ ಇದು. ಅದರಲ್ಲಿ ನೀವು ಗಮನಿಸಬೇಕು, 2016ರ ಪರಿಷ್ಕೃತ ಪಿಂಚಣಿ ಪ್ರಸ್ತಾವನೆ ಹಾಗೂ ಸ್ಟೆಪ್ಪಿಂಗ್ ಅಪ್ಪನ್ನು ನೀಡಿರುವ ಅನುಬಂಧದಲ್ಲಿ ಭರ್ತಿ ಮಾಡಿ ಸಲ್ಲಿಸುವ ಬಗ್ಗೆ ಈ ಸುತ್ತೋಲೆಯನ್ನು ಹೊರಡಿಸಿದೆ ಸ್ನೇಹಿತರೆ. ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಅನುಬಂಧ ಯಾವ ರೀತಿ ಇರುತ್ತೆ, ಯಾವ ರೀತಿ ಏನೇನು ಮಾಹಿತಿಯನ್ನು ಫಿಲ್ ಮಾಡಬೇಕಾಗತ್ತೆ ನೀವು ಅಂತ, ಅದು ಯಾವ ರೀತಿ ಸಬ್ಮಿಟ್ ಮಾಡಬೇಕಾಗತ್ತೆ, ಸಾಫ್ಟ್ ಕಾಪಿನ, ಹಾರ್ಡ್ ಕಾಪಿನ, ಮತ್ತು ಯಾವಾಗ ಸಲ್ಲಿಸಬೇಕಾಗತ್ತೆ. ಸೊ ಇದೊಂದಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿವೃತ್ತ ಸರ್ಕಾರಿ ನೌಕರರು, ಅದರಲ್ಲೂ 1/7/2022 ನಂತರ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಸರ್ಕಾರಿ ನೌಕರರು ತಪ್ಪದೆ ಮಿಸ್ ಮಾಡ್ದೇನೆ, ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆಲ್ಲ ಯಾರ್ಯಾರು ಗೊತ್ತು ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇದೊಂದು ಬಹಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ಅವರ ಪಿಂಚಣಿಗೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿ ಇದಾಗಿರುತ್ತೆ. ನೋಡಿ, ಸೂಚಿತ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರದಲ್ಲಿ 2016ರ ಪರಿಷ್ಕೃತ UGC ICAR ಮತ್ತು AICTE ವೇತನ ಶ್ರೇಣಿಯಲ್ಲಿ ವೇತನ ಪಡೆಯುತ್ತಿದ್ದು ದಿನಾಂಕ 1/7/2022 ಹಾಗೂ ಅದರ ನಂತರದಲ್ಲಿ ನಿವೃತ್ತರಾಗಿರುವ ಬೋಧಕ ಮತ್ತು ತತ್ಸಮಾನ ವೃಂದದ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಪುನರ್ ನಿಗದಿ ಮತ್ತು ಹಿರಿಯ ನೌಕರರ ನಿವೃತ್ತ ವೇತನದಲ್ಲಿ ಅಸಮಾನತೆಯನ್ನು ಸರಿಪಡಿಸುವ ಬಗ್ಗೆ ಆದೇಶವನ್ನು ಹೊರಡಿಸಿದ್ದು, ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಕಾಲೇಜುಗಳ ಮಾಹಿತಿಯನ್ನು ಈ ಪತ್ರಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ಭರ್ತಿ ಮಾಡಿ ದಿನಾಂಕ 24/12/2025 ಒಳಗಾಗಿ ಕೇಂದ್ರ ಕಚೇರಿಗೆ ಸಾಫ್ಟ್ ಕಾಪಿಯನ್ನು ಇಮೇಲ್ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಮೇಲ್ ವಿಳಾಸ dce.pensions@gmail.com ಅಂತ, ಇದಕ್ಕೆ ಸಾಫ್ಟ್ ಕಾಪಿಯನ್ನು ಮೇಲ್ ಮಾಡಬೇಕು ಹಾಗೂ ಹಾರ್ಡ್ ಕಾಪಿಯನ್ನು ಕೇಂದ್ರ ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಸೊ ಇದಕ್ಕೆ ಅನುಬಂಧ 1 ಮತ್ತು 2 ಕೊಟ್ಟಿದ್ದಾರೆ. ಅನುಬಂಧ 1 ಅದು ಸರ್ಕಾರಿ ಕಾಲೇಜುಗಳ ನೌಕರರ ನಿವೃತ್ತ ನೌಕರರ ಮಾಹಿತಿನ ನೀಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಅನುಬಂಧ 2 ಅದು ಖಾಸಗಿ ಅಥವಾ ಅನುದಾನಿತ ಕಾಲೇಜುಗಳ ನಿವೃತ್ತ ನೌಕರರು ಮಾಹಿತಿನ ಅಪ್ಡೇಟ್ ಮಾಡಬೇಕಾಗತ್ತೆ. ಆ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, 36/2025 ಆದೇಶದಂತೆ ನಿವೃತ್ತಿ ಹೊಂದಿರುವ ಬೋಧಕರುಗಳ ಪರಿಷ್ಕೃತ ಪಿಂಚಣಿ ಸಂಖ್ಯಾವಾರು ವಿವರ. ಸ್ನೇಹಿತರೆ, ಇದು ಅನುಬಂಧ 1. ನಾ ಹೇಳ್ದಂಗೆ ಸರ್ಕಾರಿ ಕಾಲೇಜು ಅಲ್ಲಿ ನಿವೃತ್ತಿ ಹೊಂದಿರುವ ಬೋಧಕರುಗಳ ಸ್ವೀಕೃತಿಯ ಸಂಖ್ಯೆ. ಸೊ ಸರ್ಕಾರಿ ಕಾಲೇಜು ನಿವೃತ್ತಿ ಹೊಂದಿರತಕ್ಕಂಥ ನೌಕರರಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು, ಹಾಗೆ ಶಿವಮೊಗ್ಗ, ಧಾರವಾಡ, ಕಲಬುರಗಿ. ಸೊ ಇಷ್ಟು ಇದಕ್ಕೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಮೆನ್ಷನ್ ಮಾಡಿ ಅಂತ ಟೇಬಲನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡಿ, ದಿನಾಂಕ 1/7/2022ರಿಂದ 31/7/2025 ನಿವೃತ್ತಿ ಹೊಂದಿರತಕ್ಕಂಥವರ ಸಂಖ್ಯೆ, ಅವರು ಕಾಲೇಜಿನ ಹೆಸರು ಮತ್ತು ನಿವೃತ್ತಿ ಹೊಂದಿರುವವರ ಸಂಖ್ಯೆಯನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಕೆಳಗಡೆ. ಸರ್ಕಾರದ ಆದೇಶದ ಅನ್ವಯ ಸ್ವೀಕೃತವಾದ ಪರಿಷ್ಕೃತ ಪಿಂಚಣಿ ಪ್ರಸ್ತಾವನೆಗಳು ಏನೇನು, ಸೊ ಅದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸರ್ಕಾರದ ಆದೇಶದ ಅನ್ವಯ ಸ್ವೀಕೃತಿಯಾಗಿರುವ ಸ್ಟೆಪ್ ಅಪ್ ಪಿಂಚಣಿ ಪ್ರಸ್ತಾವನೆಗಳೆಷ್ಟು ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು, ಕಾಲಮ್ ಕೊಟ್ಟಿದ್ದಾರೆ. ಕೇಂದ್ರ ಕಚೇರಿಗೆ ಸಲ್ಲಿಸಿರುವ ಒಟ್ಟು ಪ್ರಸ್ತಾವನೆಗಳ ಸಂಖ್ಯೆ ಹಾಗೂ ಕಾಲೇಜಿನ ಹಂತದಲ್ಲಿ ಬಾಕಿ ಇರುವ ಒಟ್ಟು ಪಿಂಚಣಿ ಪ್ರಸ್ತಾವನೆಗಳು ಎಷ್ಟು, ಸರ್ಕಾರದ ಆದೇಶದ ಅನ್ವಯ ಪರಿಷ್ಕೃತ ಪಿಂಚಣಿಯಿಂದ ಕಡಿಮೆ ಪಿಂಚಣಿ ನಿಗದಿಯಾಗುತ್ತಿರುವ ಪಿಂಚಣಿ ಪ್ರಸ್ತಾವನೆಗಳ ಸಂಖ್ಯೆ ಎಷ್ಟು ಹಾಗೂ ಸ್ವೀಕೃತವಾಗದೇ ಇರುವ ಪ್ರಸ್ತಾವನೆಗಳ ಕುರಿತು ಕೈಗೊಂಡಿರುವ ಕ್ರಮದ ಬಗ್ಗೆ ಮಾಹಿತಿಯನ್ನು ಈ ಅನುಬಂಧ 1ರಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಇದು ಸರ್ಕಾರಿ ಕಾಲೇಜಿನ ನಿವೃತ್ತ ನೌಕರರಿಗೆ ಸ್ನೇಹಿತರೆ. ಹಾಗೆ ಇದು ಖಾಸಗಿ ಅನುದಾನಿತ ಕಾಲೇಜಿನ ನಿವೃತ್ತ ಅಧಿಕಾರಿಗಳಿಗೆ ಸೇಮ್ ಫಾರ್ಮೆಟ್ ಆಗಿರುತ್ತೆ, ಅವರು ಕೂಡ ಇಲ್ಲಿ ಅಪ್ಡೇಟನ್ನು ಮಾಡಬೇಕಾಗತ್ತೆ. ಸೊ ಈ ಅಪ್ಡೇಟನ್ನು ನಾನು ಆವಾಗಲೇ ಹೇಳ್ದಂಗೆ ಸ್ನೇಹಿತರೆ 24 ಇದೇ ತಿಂಗಳ 24 ಅಂದರೆ ನಾಳೆ ನಿಮಗೆ ಕಡೆ ದಿನ ಆಗಿರುತ್ತೆ. ತಡ ಮಾಡೋದು ಬೇಡ,
ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಿವೃತ್ತ ನೌಕರರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಈ ವಿಚಾರ ತಿಳಿಲಿ, ಅದಕ್ಕೋಸ್ಕರ ಶೇರ್ ಮಾಡಿ ಅಂತ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.